ಇನ್ನು ನಿನ್ನೆ ಅಷ್ಟೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ 60% ಕಮಿಷನ್ ಸರ್ಕಾರ ಇದೆ, 60% ಕಮಿಷನ್ ಹೊಡಿತಾ ಇದ್ದಾರೆ, ಸಚಿವರೇ ನೇರವಾಗಿ ಕಮಿಷನ್ ಹೊಡಿತಾ ಇದ್ದಾರೆ ಅಂತ ಆರೋಪ ಮಾಡಿದರು. ಇದಕ್ಕೆ ಈಗ ಸಿಎಂ ಆದಿಯಾಗಿ ಸಚಿವರುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಏನು ದಾಖಲಾತಿ ಕೊಟ್ಟಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿರೋದು. ಆರೋಪ ಮಾಡೋದಲ್ಲ, ಸಾಬೀತು ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಹತಾಶರಾಗಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ. HDK ಬಳಿ ಅದಕ್ಕೂ ಒಂದು ಪೆನ್ ಡ್ರೈವ್ ಇರಬೇಕು, ಅದನ್ನು ರಿಲೀಸ್ ಮಾಡಲಿ ಬಿಡಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿ ಎಲ್ಲರೂ ಈಗ ಕುಮಾರಸ್ವಾಮಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ, 60 ಅವರ ಪಕ್ಷದ ಗುತ್ತಿಗೆದಾರರೇ, ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ನು ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಹೋಗಲಿ, ಅದು ಕಾಂಟ್ರಾಕ್ಟ್ ತಗೋಬೇಕಾದ್ರೆ PWDನಲ್ಲೋ ಇರಿಗೇಷನಲ್ಲೋ ಮಾಡ್ಕೊತಿದ್ದು ಇವ್ರುಗಳು ಲೂಟಿ ಹೊಡೆಯೋದೊಂದು ಕುಮಾರಸ್ವಾಮಿ 60%, ನಿಮ್ಗೇನಾದ್ರು ಕೋರ್ಸಲ್ಲ 60% ತಗೊಂಡಿದ್ದೀವಿ. ಕುಮಾರಸ್ವಾಮಿ 60%, ನಿಮ್ಗೇನಾದ್ರು ಕೋರ್ಸಲ್ಲ 60% ತಗೊಂಡಿದ್ದೀವಿ. ಹೇಳ್ತಾರೆ, ಆರೋಪ ಪ್ರೂವ್ ಮಾಡಬೇಕಲ್ಲ, ಪ್ರೂವ್ ಮಾಡಬೇಕಾಗ್ತದೆ. ಸುಮ್ಮನೆ ಹೇಳಿದ್ರೆ ಆಗೋಲ್ಲ, ಪ್ರೂವ್ ಮಾಡಬೇಕಾಗ್ತದೆ. ನಿಮ್ಮ ಈ ಸರ್ಕಾರದಲ್ಲಿ ಲಂಚ ನಡೀತಾ ಇಲ್ವಾ ಸರ್? ಹಿಂದೆ ಈಗ ಹೇಳ್ತಾ ಇರೋದು ಸರ್. ಈಗಿಲ್ಲ, ಇಲ್ಲ, ನಾ ಹೇಳ್ತಿದ್ದೆಲ್ಲ. ಇಲ್ಲ, ನೀವು ಹಿಂದಿನ ಕೇಳಲ್ಲ, ನೀವು ಹಿಂದೆ ಯಾವಾಗ ಕೇಳಲ್ಲ, ಅವ್ರಿಗೆ ಈ ರೀತಿ ನೀವು ಯಾವಾಗ ಕೇಳಲ್ಲ, 40% ಅಂತ ಹೇಳ್ಕೊಂಡೆ ನೀವು ಅಧಿಕಾರಕ್ಕೆ ಬಂದ್ರಿ. ಹೌದು, ಕರೆಕ್ಟ್, ನಿಜ. ಈಗ ನೀವು 60% ಪ್ರೂವ್ ಮಾಡಬೇಕಲ್ಲ, ಅದನ್ನೇ ಹೇಳಿದಲ್ಲ, ಪ್ರೂವ್ ಮಾಡಬೇಕಲ್ಲ. ಈಗ ಎಲ್ಲಾರು ಒಂದು ಕಡೆ ಪ್ರೂವ್ ಮಾಡ್ಬೇಕು, ಅದನ್ನ ಹಿಂದೆ ಯಾರು ಪ್ರೂವ್. ಹಿಂದಿನ ಸರ್ಕಾರ ಬೇಕಾಬಿಟ್ಟು ಕೆಲಸ ಬಜೆಟ್ಗಿಂತ ಫಿಸಿಕಲ್ ಡಿಸಿಪ್ಲಿನ್ ಏನಿದೆ, ಆರ್ಥಿಕ ಶಿಸ್ತನ್ನು ಮೀರಿ 70,000 ಕೋಟಿ ರೂಪಾಯಿಗಿಂತ ಹೆಚ್ಚು ಕೆಲಸ ಮಾಡಿ ಬಿಲ್ ಇಟ್ಟು ಹೋಗ್ಬಿಟ್ಟಿದ್ದಾರೆ. ಯಾರು ಕಾರಣಪ್ಪ ಇದಕ್ಕೆ? ಪೆಂಡಿಂಗ್ ಬಿಲ್ಸ್ ಇಟ್ಟು ಹೋಗಿದ್ದಾರೆ. PWDಯಲ್ಲಿ, ಇರಿಗೇಷನ್ನಲ್ಲಿ ಬೇಕಾಬಿಟ್ಟು ಲಾಸ್ಟ್ ನಮ್ದಂತ ನೋಡಿ. ಇವರೇ ಇದಕ್ಕೂ ಒಂದು ಪೆನ್ ಡ್ರೈವ್ ಇರಬೇಕು, ಅವ್ರ ಹತ್ರ ತೆಗಿಸಿ. ಯಾರು ಬೇಡ ಅಂದಿದ್ದಾರೆ ನೋಡಿ. ಒಬ್ಬರು ಕೇಂದ್ರ ಸಚಿವರು ಪದೇ ಪದೇ ಇಂಥ ಆರೋಪಗಳನ್ನು ಮಾಡೋದು, ಎಲ್ಲೋ ಯಾರೋ ತುಮಕೂರ್ದವ್ರು ಹೇಳಿದ್ರು, ಕಲಬುರ್ಗಿದವ್ರು ಹೇಳಿದ್ರು, ಕಾಂಗ್ರೆಸ್ನವ್ರು ಹೇಳಿದ್ರು, BJP ಅವ್ರು ಹೇಳಿದ್ರು ಅಂತ ಹೇಳೋದು ಸರಿಯಾ? ನೀವೇ ಹೇಳಿ. ಈಸ್ ಇನ್ ಅ ವೆರಿ ರೆಸ್ಪಾನ್ಸಿಬಲ್ ಪೊಸಿಷನ್. ಆಮೇಲೆ ಇತಿಮಿತಿ ಇರಬೇಕು ಅಂತ ಹೇಳ್ತಾರೆ, ಅಂದರೆ ಅವರು ಲಿಮಿಟ್ನಲ್ಲಿ ಮಾಡಿದರು ಅಂತ ಅರ್ಥನಾ? ಏನದು? ಒಬ್ಬರು ಮಾಜಿ ಮುಖ್ಯಮಂತ್ರಿ ಆಗಿ, ಕೇಂದ್ರ ಸಚಿವರಾಗಿ ಹೀಗೆ ಇಲ್ಲದ ಸಲ್ಲದ ಆರೋಪ, ಬೀದಿಗೆ ಹೋಗೋರ ಥರ ಮಾತಾಡಿದ್ರೆ ಏನು ಉತ್ತರ ಕೊಡೋಕ್ಕಾಗ್ತದೆ? 60%